ವೀಕ್ಷಕರೇ, ಅದು 2020 ಮಾರ್ಚ್ 31ನೇ ತಾರೀಕು. ಸ್ಥಳ ಉತ್ತರ ಪ್ರದೇಶದ ಮೀರತ್ ನಗರ. ಇಲ್ಲಿಯ ಪರ್ತಾಪುರ್ ಎಂಬ ಪೊಲೀಸ್ ಸ್ಟೇಷನ್ ಅಲ್ಲಿ ಅವತ್ತು ಬೆಳಗ್ಗೆ ಸುಮಾರು 11 ಗಂಟೆ ಸಮಯ ಆಗಿತ್ತು. ಆ ಒಂದು ಸಮಯದಲ್ಲಿ ಸ್ಟೇಷನ್ ಎಂದಿನಂತೆ ತನ್ನ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತೊಡಗಿತ್ತು. ಹೀಗಿರುವಾಗ ಆ ಒಂದು ಸಮಯಕ್ಕೆ ಸರಿಯಾಗಿ 32 ವರ್ಷ ವಯಸ್ಸಿನ ಹಾಗೂ 35 ವರ್ಷದ ಇಬ್ರು ಮಹಿಳೆಯರು ತರಾತುರಿಯಲ್ಲಿ ಸ್ಟೇಷನ್ ಒಳಗೆ ಹೆಜ್ಜೆ ಹಾಕ್ತಾರೆ. ಹಾಗೆ ಪೊಲೀಸ್ ಸ್ಟೇಷನ್ ಒಳಗೆ ಬಂದಂತ ಅವರಿಬ್ಬರ ಮುಖದಲ್ಲಿ ದುಃಖ ಮಡಗಟ್ಟಿತ್ತು. ಅವರು ಒಳಗ್ ಬಂದವರೇ ನೇರವಾಗಿ ಅಲ್ಲಿದ್ದಂತ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಬಳಿ ಹೋಗ್ತಾರೆ. ಆ ಪೈಕಿ ಬಾಯ್ ಹೇರ್ ಕಟ್ ಮಾಡಿಸ್ತಂತ 32 ವರ್ಷದ ಯುವತಿಯೊಬ್ಬಳು ಪೊಲೀಸ್ ಮುಂದೆ ಕುಳಿತು ತನ್ನ ಹೆಸರು ಚಾಂಚಲ್ ಚೌಧರಿ, ನನ್ನ ಸ್ನೇಹಿತೆ ಆದಂತ 31 ವರ್ಷ ವಯಸ್ಸಿನ ಪ್ರಿಯಾ ಚೌಧರಿ ಮತ್ತು ಆಕೆ ಮಗಳಾದಂತ 10 ವರ್ಷದ ಕೌಶಿಶ್ ಇವರು ಕಳೆದ ಕೆಲ ದಿನಗಳಿಂದ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಈ ಬಗ್ಗೆ ಒಂದು ಮಿಸ್ಸಿಂಗ್ ದೂರನ್ನು ದಾಖಲು ಮಾಡೋದಕ್ಕೆ ನಾವಿಲ್ಲಿಗೆ ಬಂದಿದ್ದೀವಿ ಅಂತ ತಿಳಿಸ್ತಾಳೆ. ಹಾಗೂ ನಮಗೆ ಈ ಒಂದು ಕೇಸಿನ ಕುರಿತಾಗಿ ಆ ಒಬ್ಬ ವ್ಯಕ್ತಿ ಮೇಲೆ ಬಲವಾದಂತ ಸಂದೇಹ ಇದೆ ಅಂತ ಹೇಳಿ ಅವರು ಬರೆದಂತ ದೂರಲ್ಲಿ ಆ ವ್ಯಕ್ತಿ ಹೆಸರನ್ನು ಕೂಡ ಸೇರಿಸ್ಕೊಡ್ತಾರೆ. ಅವರ ದೂರನ್ನ ಸ್ವೀಕಾರ ಮಾಡಿದ ನಂತರ ಪೊಲೀಸರು ಸರಿ, ನಾವು ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ನಿಮ್ಗೆ ವರದಿಯನ್ನ ಸಲ್ಲಿಸ್ತೀವಿ, ನೀವು ಈಗ ಹೊರಡಿ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಆ ರೀತಿ ಹೇಳದಂತ ಪೊಲೀಸರು ತಮಗೆ ದೂರು ಬಂದು 2 ತಿಂಗಳಾದ್ರೂ ಕೂಡ ಕಳೆದು ಹೋದಂತ ಪ್ರಿಯಾ ಮತ್ತು ಅವ್ರ ಮಗಳನ್ನ ಹುಡುಕೊಡುವಲ್ಲಿ ವಿಫಲವಾಗ್ತಾರೆ. ಅವರು ಈ ಕೇಸ್ ಬಗ್ಗೆ ಸರಿಯಾದ ಮುತುವರ್ಜಿನ ವಹಿಸಿ ತನಿಖೆಯನ್ನ ಮಾಡೋದೇ ಇಲ್ಲ. ಚಾಂಚಲ್ ಹಾಗೂ ಪ್ರಿಯಾರವರ ಪೋಷಕರು ತಾವು ಕೊಟ್ಟಂತ ದೂರಿನ ಕುರಿತಾಗಿ ಹೊಸ ಅಪ್ಡೇಟ್ ಏನಾದ್ರು ಇದೆಯಾ ಅಂತ ತಿಳಿಯುವಂತ ಸಲುವಾಗಿ ಪೊಲೀಸ್ ಸ್ಟೇಷನ್ಗೆ ಭೇಟಿಯನ್ನ ಕೊಟ್ಟಾಗ, ನಿಮ್ಮ ಮಗಳು ಹಾಗೂ ಮೊಮ್ಮಗಳು ಸಿಕ್ಕ ನಂತರ ನಾವು ನಿಮ್ಗೆ ತಕ್ಷಣ ತಿಳಿಸ್ತೀವಿ, ಅದಕ್ಕಾಗಿ ನೀವು ಪದೇ ಪದೇ ಈ ರೀತಿ ಸ್ಟೇಷನ್ಗೆ ಬಂದು ನಮ್ಗೆ ತೊಂದರೆ ಕೊಡುವಂತ ಅಗತ್ಯ ಇಲ್ಲ, ನಾವೇನು ಸುಮ್ಮನೆ ಕೂತಿದೀವಿ ಅಂತ ಅಂದ್ಕೊಂಡಿದ್ದೀರಾ, ಅದಕ್ಕಿಂತ ನಮ್ಗೆ ಅನೇಕ ಮುಖ್ಯ ಸಂಗತಿಗಳ ಕಡೆಗೆ ಗಮನವನ್ನು ಹರಿಸಬೇಕಿದೆ ಅಂತ ಮುಂತಾಗಿ ಮಾತುಗಳನ್ನ ಆಡಿ ಅವರನ್ನ ಸಾಗ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಪೊಲೀಸರ ಈ ಬೇಜವಾಬ್ದಾರಿತನದ ಹೇಳಿಕೆಯಿಂದ ತೀವ್ರ ಅಸಮಾಧಾನ ಹಾಗೂ ಅಸಹನೆ ಮಾಡಿಕೊಂಡಂತ ಪ್ರಿಯಾರವರ ಪೋಷಕರು ಈ ಒಂದು ಕೇಸನ್ನ ಸಿಬಿಐ ಬ್ರಾಂಚ್ಗೆ ವಹಿಸಿಕೊಡೋದಕ್ಕೆ ನೇರವಾಗಿ ಮೀರತ್ ನಗರದ ಜಿಲ್ಲಾ ಎಸ್ಪಿ ಅವರ ಬಳಿನೇ ಒಂದು ವೈಯಕ್ತಿಕ ಮನವಿಯನ್ನ ಸಲ್ಲಿಸ್ತಾರೆ. ಇವರ ಮನವಿಯನ್ನ ಸ್ವೀಕಾರ ಮಾಡಿದಂತ ಎಸ್ಪಿ ಅವರು ಅದನ್ನ ಸಿಐಡಿಗೆ ಒಪ್ಪಿಸುವಂತೆ ಒಂದು ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ. ಈ ಒಂದು ಕೇಸನ್ನ ಕೈಗೆ ಎತ್ಕೊಂಡಂತ ಸಿಐಡಿ ಅಧಿಕಾರಿಗಳು ಪ್ರಿಯಾರವರ ಪೋಷಕರನ್ನ ಹಾಗೂ ಅವರಿಗೆ ಗೊತ್ತಿದ್ದಂತ ಕೆಲವು ಆತ್ಮೀಯರನ್ನ ಪ್ರಿಯಾರವರ ಕುರಿತಾಗಿ ಒಂದಷ್ಟು ಡೀಟೇಲ್ ಆಗಿ ವಿಚಾರಣೆಯನ್ನ ಮಾಡ್ತಾರೆ. ಅವರೆಲ್ಲರಿಂದನೂ ಕೂಡ ಪ್ರಿಯಾ ಬಗ್ಗೆ ಸಾಕಷ್ಟು ವಿವರ ಪಡೆದಂತ ಪೊಲೀಸರು ಪ್ರಿಯಾಗೆ ಏನಾಗಿರಬಹುದು ಹಾಗೂ ಆಕೆ ಈ ರೀತಿ ಮಿಸ್ ಆಗೋದಕ್ಕೆ ಏನ್ ಕಾರಣ ಅಂತ ತನಿಖೆಯನ್ನ ಶುರು ಮಾಡ್ತಾರೆ. ಈ ಒಂದು ಪ್ರಯತ್ನದಲ್ಲಿ ಅವರಿಗೆ ಹಲವು ಅಚ್ಚರಿಗಳು ಎದುರಾಗ್ತವೆ. ಹಾಗಾದ್ರೆ ಏಕಾಏಕಿ ನಾಪತ್ತೆಯಾದಂತ ಪ್ರಿಯಾ ಎಲ್ಲಿಗೆ ಹೋದ್ರು, ಅವ್ರಿಗೆ ಏನಾಯ್ತು? ಬನ್ನಿ ವೀಕ್ಷಕರೇ, ಈ ಒಂದು ಕೇಸಿನ ಅನೇಕ ರೋಚಕ ವಿವರಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಬ್ಯೂಟಿಷಿಯನ್ ಕೋರ್ಸ್ ಅನ್ನು ಮುಗಿಸಿ ಕೆಲಸಕ್ಕೆ ಹೋಗ್ತಾ ಇದ್ದಂತ ಪ್ರಿಯಾ 2009ರಲ್ಲಿ 24 ವರ್ಷ ವಯಸ್ಸಿನ ರಾಜೀವ್ ಎಂಬ ಯುವಕನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ಲು. ನಾನು ಅವನನ್ನೇ ಮದುವೆ ಆಗ್ತೀನಿ, ದಯವಿಟ್ಟು ನನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿ ಅಂತ ಪ್ರಿಯಾ ತನ್ನ ಪೋಷಕರ ಬಳಿ ಅವರ ಅನುಮತಿಗಾಗಿ ಬೇಡಿಕೆಯನ್ನ ಇಟ್ಟಿದ್ಲು. ಆದ್ರೆ ಅವಳ ಮನವಿಗೆ ಒಪ್ಪಂತ ಆಕೆ ಪೋಷಕರು ಇದೆಲ್ಲ ಸಾಧ್ಯ ಇಲ್ಲ, ನಾವು ತೋರಿಸ್ತಂತ ಹುಡುಗನ್ನೇ ನೀನು ಮದುವೆ ಆಗ್ಬೇಕು ಅನ್ನುವಂತ ಕಂಡೀಷನ್ ಅನ್ನ ಹಾಕಿದ್ರು. ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮನೆಯವರ ಒತ್ತಾಯ ಅತಿಯಾದಾಗ ಇದರಿಂದ ಕೋಪ ಮಾಡ್ಕೊಂಡಂತ ಪ್ರಿಯಾ ಮನೆ ಬಿಟ್ಟು ಹೋಗಿ ರಾಜೀವ್ನನ್ನ ತನ್ನ ಸ್ವಯಂ ಇಚ್ಛೆಯಿಂದ ಮದುವೆ ಆಗ್ತಾಳೆ. ಅದಲ್ಲದೆ ಪಕ್ಕದ ಗಜಿಯಾಬಾದ್ ಎನ್ನುವಂತ ಒಂದು ಸಿಟಿಯಲ್ಲಿ ಅವರಿಬ್ರು ಒಂದು ಬಾಡಿಗೆ ಮನೆ ಕೂಡ ಮಾಡಿಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ತಾವಿಬ್ರು ತಮ್ಮ ಸ್ವತಂತ್ರ ಬದುಕನ್ನ ಆರಿಸಿಕೊಂಡ ನಂತರ ಇವರಿಬ್ಬರ ವೈವಾಹಿಕ ಬದುಕು ಪ್ರಾರಂಭದಲ್ಲಿ ಸುಗಮವಾಗಿನೇ ಸಾಗಿತ್ತು. ಇವರಿಬ್ಬರ ನಡುವಿನ ಪ್ರೀತಿ ಹಾಗೂ ಹೊಂದಾಣಿಕೆ ಸಂಕೇತವಾಗಿ ಇವರಿಗೆ ಮರು ವರ್ಷನೇ ಸುಂದರವಾದಂತಹ ಒಂದು ಹೆಣ್ಮಗು ಜನಿಸುತ್ತೆ. ಬದುಕು ಇನ್ ಮುಂದೆ ತುಂಬಾ ಸಂತೋಷವಾಗಿರುತ್ತೆ ಅಂತ ಈ ಪ್ರಿಯಾ ಭಾವಿಸಿದ್ಲು. ಆದ್ರೆ ಜೀವನದಲ್ಲಿ ಯಾವುದೂ ಕೂಡ ನಾವು ಅನ್ಕೊಂಡ ರೀತಿ ನಡೆಯೋದಿಲ್ಲ. ಅದರಂತೆ ಅವಳ ಬದುಕಲ್ಲೂ ಕೂಡ ಬಹಳ ಬೇಗ ಅವಳು ನಿರೀಕ್ಷೆ ಕೂಡ ಮಾಡದಂತ ಸಮಸ್ಯೆಗಳು ಒಂದಾದ್ರ ಮೇಲೆ ಒಂದು ಹಿಂಬಾಲಿಸಿ ಬರೋದಿಕ್ಕೆ ಶುರುವಾದ್ವು. ಮೊದಲು ಎಲ್ಲರಂತೆ ಆಫೀಸ್ ಕೆಲಸವನ್ನು ಮುಗಿಸಿ ಮನೆಗೆ ಬರ್ತಾ ಇದ್ದಂತ ಪ್ರಿಯಾಳ ಗಂಡ ಒಂದು ಮಗು ಆದ ನಂತರ ಸರಿಯಾಗಿ ಕೆಲಸ ಕೂಡ ಹೋಗದೆ ಮನೆಗೆ ಬರುವಾಗ್ಲೆಲ್ಲ ಮದ್ಯಪಾನವನ್ನ ಮಾಡಿ ಬರೋದಕ್ಕೆ ಶುರು ಮಾಡ್ತಾನೆ. ಇವನ ಈ ರೀತಿಯ ಬೇಜವಾಬ್ದಾರಿ ವರ್ತನೆಯಿಂದ ಕೋಪ ಮಾಡ್ಕೊಂಡಂತ ಪ್ರಿಯಾ ಅವನಿಗೆ ಎಷ್ಟು ಬುದ್ಧಿ ಹೇಳಿದ್ರು ಕೂಡ ಆತ ಬದಲಾಗೋದಿಲ್ಲ. ಪ್ರತಿನಿತ್ಯ ಇದೇ ಒಂದು ಕಾರಣದಿಂದ ಇವರಿಬ್ಬರ ನಡುವೆ ಮನೆಯಲ್ಲಿ ಘರ್ಷಣೆ, ಮನಸ್ತಾಪ ಹಾಗೂ ಜಗಳ ನಡೀತಾ ಇತ್ತು. ಪ್ರಿಯಾ ಎಷ್ಟೇ ಕೂಗಾಡಿ ರಂಪ ಮಾಡಿದ್ರು ಕೂಡ ಬುದ್ಧಿ ಕಲಿಯದಂತ ಆಕೆ ಗಂಡ ರಾಜೀವ್ ತನ್ನ ದುಂಡಾ ವರ್ತನೆಯಿಂದ ಯಾರಿಗೂ ಕೂಡ ಕೇರ್ ಮಾಡದೆ ಕಂಟಿನ್ಯೂ ಮಾಡ್ತಾನೆ. ಇದರಿಂದ ಬೇಸತ್ತಂತ ಪ್ರಿಯಾ 2010ರಲ್ಲಿ ಅವನಿಂದ ವಿಚ್ಛೇದನ ಪಡೆದು ದೂರ ಆಗ್ತಾಳೆ. ಅವಳು ಈಗ ತನ್ನ ಮಗಳ ಸಹಿತ ಪೋಷಕರ ಮನೆಗೆ ಬಂದು ನಿಂತಾಗ ಅವಳು ಮದುವೆ ಆದಾಗಿಂದನೂ ಕೂಡ ಅವಳಿಗೆ ಕನಿಷ್ಠ ಒಂದು ಫೋನ್ ಅನ್ನು ಕೂಡ ಮಾಡದೆ ಮಾತಾಡ್ಸೇ ಇರಲಿಲ್ಲ. ಈಗ ಅವಳು ಒಂದು ಮಗು ಸಹಿತ ಬಂದು ಮನೆ ಮುಂದೆ ನಿಂತಾಗ ಅವತ್ತು ನೀನು ನಮ್ಮ ಮಾತನ್ನ ಧಿಕ್ಕರಿಸಿ ಹೋದೆ, ನಿನ್ನದೇ ಬದುಕನ್ನ ಸ್ವಾತಂತ್ರ್ಯವಾಗಿ ಆರಿಸಿ ಹೊರಟಂತ ನೀನು ಮತ್ತೆ ಯಾವ ಮುಖಾನ ಇಟ್ಕೊಂಡು ನಮ್ಮ ಮುಂದೆ ಬಂದು ನಿಂತಿದೀಯ? ನಿನ್ಗೆ ಈಗ ಅಪ್ಪ ಅಮ್ಮ ಬೇಕಾಯ್ತಾ? ನಮ್ಮನ್ನೇ ಬೇಡ ಅಂತ ತಳ್ಳಿ ಹೋದಂತ ನಿನಗೆ ಈ ಮನೆಯಲ್ಲಿ ಸ್ಥಾನ ಇಲ್ಲ, ಹೊರಟು ಹೋಗುವಂತ ನಿಷ್ಠುರವಾಗಿನೇ ಹೇಳಿದ್ರು. ಮೊದಲೇ ನೊಂದಿದಂತ ಪ್ರಿಯಾಗೆ ಪೋಷಕರ ಈ ನಿಷ್ಠುರದ ನುಡಿಗಳು
ಅವಳ ಹೃದಯದ ವೇದನೆಯನ್ನ ಇನ್ನಷ್ಟು ಹೆಚ್ಚಿಸಿದ್ವು. ಆದ್ರೂ ಕೂಡ ಗಟ್ಟಿ ಮನಸ್ಸನ್ನ ಮಾಡ್ಕೊಂಡಂತ ಪ್ರಿಯಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಈಗ ಅವಳ ಕೈಯಲ್ಲಿ ಒಂದಷ್ಟು ಹಣ ಇತ್ತು. ಹೇಗೋ ಮುಂದಿನ ಬದುಕನ್ನ ತಾನು ಮಗಳ ಜೊತೆ ಏಕಾಂಗಿಯಾಗಿ ಕಳೆಯುವ ಬಗ್ಗೆ ಭರವಸೆನ ಇಟ್ಕೊಂಡಂತ ಪ್ರಿಯಾ ಮೋತಿ ನಗರ್ನಲ್ಲಿ ಒಂದು ಬಾಡಿಗೆ ಮನೆ ಪಡೆದು ಎಲ್ಲರಿಂದ ದೂರವಾಗಿ ಮಗಳ ಜೊತೆ ಒಬ್ಬಂಟಿಗೆ ವಾಸ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದೇ ಜಾಗದಲ್ಲಿ ಅವಳಿಗೆ ಮನೆ ಪಕ್ಕದಲ್ಲಿ ಚಾಂಚಲ್ ಎಂಬ ಯುವತಿಯ ಪರಿಚಯ ಆಗುತ್ತೆ. ಅಲ್ಲಿದ್ದಂತ ಒಂದು ಬ್ಯೂಟಿ ಪಾರ್ಲರ್ ನಲ್ಲಿ ಇಬ್ರು ಕೂಡ ಕೆಲಸ ಮಾಡ್ಕೊಂಡು ಜೀವನವನ್ನ ಸಾಗಿಸೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಕೆಲಸಕ್ಕೆ ಹೋಗಿ ಮಗಳನ್ನ ಪಾಲನೆ ಮಾಡ್ತಾ ಜೀವನ ಮಾಡೋದೇ ಆಕೆಯ ದಿನನಿತ್ಯದ ದಿನಚರಿಯಾಗಿತ್ತು. ಇದರ ಜೊತೆ ಚಾಂಚಲ್ ಎಂಬ ಯುವತಿಯ ಸ್ನೇಹ ಹಾಗೂ ಸಾಂಗತ್ಯ ಕೂಡ ಪ್ರಿಯಾಗೆ ಸಿಕ್ಕಿತ್ತು. ಈಕೆ ಬಿಡುವಿನ ಸಮಯದಲ್ಲಿ ತನ್ನ ಸ್ನೇಹಿತೆ ಆದಂತ ಚಾಂಚಲ್ ಬಳಿ ತನ್ನ ಬದುಕಿನ ಒಳ್ಳೆಯದು ಕೆಟ್ಟದು ಹೀಗೆ ಎಲ್ಲವನ್ನು ಕೂಡ ಶೇರ್ ಮಾಡ್ತಾ ಪ್ರಿಯಾ ಹೇಗೋ ಸುಗಮವಾಗಿ ಜೀವನವನ್ನು ಮಾಡೋದಕ್ಕೆ ಶುರು ಮಾಡಿದ್ಲು. ಒಂದಿನ, ನೀನು ಇನ್ನೆಷ್ಟು ದಿನ ಅಂತ ಇದೇ ತರ ಒಂಟಿಯಾಗಿ ಇರ್ತೀಯ, ನಿನಗೆಂತ ಒಂದು ಜೀವನ ಬೇಡವಾ, ನಿನ್ನನ್ನ ಅರ್ಥ ಮಾಡ್ಕೊಳ್ಳುವ ಜೀವನ ಸಂಗಾತಿ ಅಗತ್ಯ ನಿನಗಿದೆ, ಹಳೆದನ್ನೆಲ್ಲ ಮರೆತು ನೀನು ಇನ್ನೊಂದು ಮದುವೆ ಆಗು ಅನ್ನುವಂತ ಸಲಹೆಯನ್ನ ಪ್ರಿಯಾಳ ಸ್ನೇಹಿತೆ ಅವಳಿಗೆ ಕೊಡ್ತಾಳೆ. ಇದೇ ಒಂದು ಸಲಹೆಯನ್ನ ಆಗಾಗ ಅವಳನ್ನ ಕಾಣೋದಕ್ಕೆ ಬರ್ತಾ ಇದ್ದಂತ ಅವಳ ಸಹೋದರಿ ಕೂಡ ಕೊಟ್ಟಿದ್ಲು. ಆದ್ರೆ ಈಗಾಗಲೇ ಒಂದು ಮದುವೆಯಾಗಿ ಅದರ ಕಹಿ ಅನುಭವದಿಂದ ಜರ್ಜರಿತಳಾಗಿದ್ದಂತ ಪ್ರಿಯಾಗೆ ಮತ್ತೆ ಇನ್ನೊಂದ್ಸಲ ಮದುವೆ ಅನ್ನುವಂತ ಪಾಪ ಕೋಪಕ್ಕೆ ಬೀಳೋದಿಕ್ಕೆ ಹಾಗೂ ಅದರಿಂದ ಎದುರಾಗುವಂತ ಅನಗತ್ಯ ರಿಸ್ಕ್ ಗಳನ್ನ ತೆಗೆದುಕೊಳ್ಳೋದಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಅವಳು, ನನ್ನಲ್ಲಿ ಈಗ ಅಂತ ಯಾವುದೇ ಬಯಕೆ ಉಳಿದಿಲ್ಲ, ನನ್ಗೆ ಯಾರ ಸಹಾಯ ಕೂಡ ಬೇಡ, ನಾನು ಹೀಗೇನೆ ಇರೋದಕ್ಕೆ ಬಯಸ್ತೀನಿ ಅಂತ ಹೇಳಿದ್ಲು. ಆದ್ರೂ ಕೂಡ ಅವಳ ಸ್ನೇಹಿತೆ ಹಾಗೂ ಸೋದರಿಯ ಸಮಯೋಚಿತ ಸಲಹೆಗಳಿಗೆ ಕಿವಿಕೊಟ್ಟಂತ ಪ್ರಿಯಾ ತನ್ಗೆ ಇಷ್ಟ ಇರದೇ ಇದ್ರೂ ಕೂಡ ಅವ್ರಿಗೋಸ್ಕರ ಇದಕ್ಕೆ ಒಪ್ಪಿ ತನ್ನ ಹೆಸರನ್ನ ಮ್ಯಾಟ್ರಿಮೋನಿ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡ್ತಾಳೆ. ಇಲ್ಲಿ ತನ್ನ ಪ್ರೊಫೈಲ್ ಅನ್ನ ರಚಿಸುವಾಗ ಆಕೆ ಕಡ್ಡಾಯವಾಗಿ ಒಂದು ಷರತ್ತನ್ನು ಕೂಡ ಹಾಕಿದ್ಲು. ಅದೇನು ಅಂದ್ರೆ, ಅವಳನ್ನ ಕೈ ಹಿಡಿದು ಮದುವೆ ಆಗೋದಕ್ಕೆ ಬಯಸೋರು ತನ್ನ ಮಗಳನ್ನು ಕೂಡ ಅವರ ಮಗಳಂತೆ ಭಾವಿಸಿ ಪಾಲಿಸೋದಿಕ್ಕೆ ಸಿದ್ಧ ಇರಬೇಕು ಅನ್ನುವಂತ ಷರತ್ತನ್ನು ಆಕೆ ತನ್ನ ಪ್ರೊಫೈಲ್ ನಲ್ಲಿ ಹಂಚ್ಕೊಂಡಿದ್ಲು. ಆದ್ರೆ ಆಕೆ ಈ ಒಂದು ಕಂಡೀಷನ್ಗೆ ಒಪ್ಪಿ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. ಆದ್ರೆ ಅದ್ರ ಬಗ್ಗೆ ಹೆಚ್ಚು ತಲೆಯನ್ನ ಕೆಡಿಸ್ಕೊಳ್ಳದಂತ ಪ್ರಿಯಾ ಈಗ ಮಗಳನ್ನ ಸಾಕೋದ್ರ ಬಗ್ಗೆ ತನ್ನೆಲ್ಲ ಗಮನವನ್ನು ಕೊಟ್ಟು ಇದೇ ತನ್ನ ಬದುಕಿನ ಮುಖ್ಯ ಗುರಿ ಅಂತ ಭಾವಿಸ್ತಾಳೆ. ಹೀಗಿರುವಾಗ 2015 ಜೂನ್ ತಿಂಗಳಲ್ಲಿ ಒಂದ್ಸಾರಿ ತನ್ನ ಮಗಳ ಶಾಲಾ ಪುಸ್ತಕಕ್ಕೆ ಬೈಂಡ್ ಕವರ್ ತರೋದಕ್ಕೆ ಒಂದು ಪ್ರಿಂಟಿಂಗ್ ಶಾಪ್ಗೆ ಪ್ರಿಯಾ ಭೇಟಿ ಕೊಡ್ತಾಳೆ. ಆ ಒಂದು ಅಂಗಡಿಯಲ್ಲಿ 28 ವರ್ಷ ವಯಸ್ಸಿನ ಅಮಿತ್ ಗುರ್ಜರ್ ಎಂಬ ವ್ಯಕ್ತಿಯ ಪರಿಚಯ ಆಕೆಗೆ ಆಗುತ್ತೆ. ಆ ಪ್ರಿಂಟಿಂಗ್ ಅಂಗಡಿಯಲ್ಲಿ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ಕೊಂಡಿದ್ದಂತ ಅಮಿತ್ ಮೊದಲ ನೋಡ್ತಲ್ಲಿಯೇ ಪ್ರಿಯಾಗೆ ತುಂಬಾ ಹಿಡಿಸಿದ್ದ. ಆರಂಭದಲ್ಲಿ ಅವನ ಜೊತೆ ತುಂಬಾ ಸ್ನೇಹ ಹಾಗೂ ಸಲಿಗೆಯಿಂದ ಮಾತನಾಡ್ಕೊಂಡಿದ್ದಂತ ಪ್ರಿಯಾಗೆ ನಿಧಾನವಾಗಿ ಆಕೆಯ ಮನಸ್ಸು ಅವನ ಕಡೆಗೆ ತನಗರಿವಿಲ್ಲದೆ ವಾಲ್ತಾ ಇದ್ದದ್ದು ಆಕೆಯ ಗಮನಕ್ಕೆ ಬಂದಿರಲಿಲ್ಲ. ಪ್ರಿಯಾ ತಂದ್ಕೊಟ್ಟಂತ ಪುಸ್ತಕಗಳಿಗೆ ಬೈಂಡ್ ಕವರ್ ಅನ್ನ ಹಾಕಿ ಅದನ್ನ ಡೆಲಿವರಿ ಮಾಡೋದಕ್ಕೆ ತನ್ನದೇ ಕಾರ್ನಲ್ಲಿ ಪ್ರಿಯಾಳನ್ನ ಕೂರಿಸಿಕೊಂಡು ಅವಳ ಮನೆಯವರೆಗೂ ಡ್ರಾಪ್ ಕೊಟ್ಟಿದ್ದಂತ ಅಮಿತ್ಗೆ ಅವಳಿನ್ನು ಒಬ್ಬ ಸಿಂಗಲ್ ಪೇರೆಂಟ್ ಅನ್ನುವಂತ ವಿಷಯ ಗೊತ್ತಾಗುತ್ತೆ. ಈ ಅಮಿತ್ಗೂ ಕೂಡ ಇನ್ನು ಮದುವೆ ಆಗಿರ್ಲಿಲ್ಲ. ಮನೆಗೆ ಬಂದಾಗ ಇಬ್ರು ಕೂಡ ತಮ್ಮ ಫೋನ್ ನಂಬರ್ಗಳನ್ನ ಪರಸ್ಪರ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಈ ಅಮಿತ್ ಮೇಲ್ನೋಟಕ್ಕೆ ಒಬ್ಬ ಸಭ್ಯಸ್ಥ ಮತ್ತು ಒಳ್ಳೆಯವನ ರೀತಿ ಕಂಡಿದ್ರಿಂದ ಇವನು ನಂಬಿಕೆಗೆ ಅರ್ಹ ಅನ್ನುವಂತ ಭಾವನೆಯಿಂದ ಪ್ರಿಯಾ ಅವನಿಗೆ ತನ್ನ ಪರ್ಸನಲ್ ನಂಬರ್ ಅನ್ನ ಕೊಟ್ಟಿದ್ಲು. ಫೋನ್ ನಂಬರ್ಗಳು ವಿನಿಮಯವಾದ ನಂತರ ಇಬ್ರು ಕೂಡ ಮೆಸೇಜ್ ಹಾಗೂ ಕರೆ ಮೂಲಕ ತುಂಬಾ ಹೊತ್ತು ಮಾತಿನಲ್ಲಿ ಕಾಲ ಕಳೆಯೋದಿಕ್ಕೆ ಶುರು ಮಾಡ್ತಾರೆ. ಈ ಒಂದು ಮಾತಿನ ಆತ್ಮೀಯತೆ ಮುಂದುವರಿತಿದ್ದಂತೆ ಅವರಿಬ್ಬರ ನಡುವೆ ಪ್ರೀತಿ ಅನುರಾಗ ಹೆಚ್ಚಾಗುತ್ತೆ. ಪ್ರಿಯಾ ಕೂಡ ಅಮಿತ್ನನ್ನ ಈಗ ಪ್ರೀತಿಸೋದಿಕ್ಕೆ ಮತ್ತು ಇಷ್ಟಪಡೋದಿಕ್ಕೆ ಶುರು ಮಾಡಿದ್ಲು. ಇದೇ ಒಂದು ವಿಷಯದ ಬಗ್ಗೆ ಆಕೆ ತನ್ನ ಸ್ನೇಹಿತೆ ಆದಂತ ಚಾಂಚಲ್ ಹಾಗೂ ತನ್ನ ಸೋದರಿಗೂ ತಿಳಿಸ್ತಾಳೆ. ನಾನು ಅಮಿತ್ನನ್ನ ಮದುವೆಯಾಗೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಪ್ರಿಯಾ ಹೇಳಿದಾಗ ಅದಕ್ಕೆ ಅವಳ ಸ್ನೇಹಿತೆ ಹಾಗೂ ಸೋದರಿಯರು ಇಬ್ರು ಕೂಡ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಹಾಗೂ 2015 ನವೆಂಬರ್ನಲ್ಲಿ ಅವರಿಬ್ರು ಕೂಡ ಪರಸ್ಪರ ಒಪ್ಪಿಗೆಯಿಂದನೇ ಮದುವೆ ಕೂಡ ಆಗ್ತಾರೆ. ಅಮಿತ್ ಪ್ರಿಯಾಳ ಆಶಯದಂತೆ ಅವಳ ಮಗಳನ್ನ ತನ್ನ ಸ್ವಂತ ಮಗಳಂತಾನೆ ಭಾವಿಸಿ ಅವಳಿಗೆ ಒಬ್ಬ ಜವಾಬ್ದಾರಿಯುತ ತಂದೆ ಆಗ್ತೀನಿ ಅನ್ನುವಂತ ಭರವಸೆಯನ್ನು ಅವಳಿಗೆ ಕೊಟ್ಟಿದ್ದ. ಅಮಿತ್ ಪ್ರಿಯಾ ಆಸೆಪಟ್ಟ ರೀತಿಯಲ್ಲೇ ನಡೆದುಕೊಳ್ತಿದ್ದ. ಈ ಪ್ರಿಯಾ ಮಗಳನ್ನ ತನ್ನ ಸ್ವಂತ ಮಗಳ ಹಾಗೆ ಕಾಳಜಿ ವಹಿಸಿ ನೋಡ್ಕೊಳ್ತಿದ್ದ. ಅಮಿತ್ ಅವರಿಬ್ಬರನ್ನ ಆಗಾಗ ಸಿನಿಮಾ, ಪಾರ್ಕ್, ಶಾಪಿಂಗ್ ಅಂತ ಸುತ್ತಾಡಿಸ್ತಿದ್ದ. ಪ್ರಿಯಾ ಹೇಗೆಲ್ಲ ತನ್ನ ಜೀವನ ಸಂಗಾತಿ ಇರಬೇಕು ಅಂತ ಬಯಸಿದ್ಲು, ಈ ಅಮಿತ್ ಕೂಡ ಅದೇ ರೀತಿ ಇದ್ದು ಅವಳ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಂಡು ಬಂದಿದ್ದ. ಹಾಗೂ ಖರ್ಚಿಗೆ ಅವನು ಪ್ರಿಯಾಗೆ ಒಂದಷ್ಟು ಹಣವನ್ನು ಕೂಡ ಕೊಡ್ತಿದ್ದ. ಅದಲ್ಲದೆ ಅವಳ ಮಗಳನ್ನ ಒಳ್ಳೆಯ ಶಾಲೆಗೆ ಸೇರಿಸುವಂತ ಪ್ರಯತ್ನ ಕೂಡ ಮಾಡಿದ್ದ. ಬದುಕು ಇನ್ಮೇಲೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅನ್ನುವಂತ ಸಂಭ್ರಮದಲ್ಲಿಯೇ ಪ್ರಿಯಾ ಅವನ ಜೊತೆ ಹೆಜ್ಜೆಯನ್ನು ಹಾಕ್ತಾ ಖುಷಿಯಿಂದ ಇದ್ಲು. ಹಾಗೂ ಮೋತಿ ನಗರ್ಗೂ ಕೂಡ ಆಗಾಗ ಬಂದು ತನ್ನ ಸ್ನೇಹಿತೆ ಮತ್ತು ಸೋದರಿಯನ್ನ ಕಂಡು ಅವ್ರ ಜೊತೆ ಕೂಡ ಸಮಯವನ್ನ ಕಳೆದು ಹೋಗ್ತಿದ್ಲು. ಇದೆಲ್ಲದರ ಜೊತೆ ಇವರ ಖುಷಿಯನ್ನ ಇನ್ನಷ್ಟು ಹೆಚ್ಚಿಸುವಂತೆ ಇನ್ನೂ ಕೂಡ ಒಂದು ಸುಂದರ ಅನುಭವ ಅವರಿಗೆ ಎದುರಾಗುತ್ತೆ. ಅದೇನು ಅಂದ್ರೆ 4 ವರ್ಷಗಳ ಕಾಲ ಅವರಿಬ್ರು ಬಾಡಿಗೆ ಮನೆಯಲ್ಲಿ ವಾಸ ಇದ್ರು. ಆದ್ರೆ 2020ರಲ್ಲಿ ಅಮಿತ್ ಬಾಡಿಗೆ ಮನೆಗೆ ವಿದಾಯವನ್ನ ಹೇಳಿ ಅಲ್ಲಿಯೇ ಒಂದು ಸ್ವಂತ ಮನೆಯನ್ನ ಕಟ್ಟಿ ಪ್ರಿಯಾ ಹಾಗೂ ಅವಳ ಮಗಳನ್ನ ಕರೆತರ್ತಾನೆ. ಈ ರೀತಿ ಅವರ ಜೀವನದಲ್ಲಿ ಖುಷಿ ಹಾಗೂ ಸಂತೋಷಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಹೀಗಿರುವಾಗಲೇ 2020 ಮಾರ್ಚ್ ನಲ್ಲಿ ಇದ್ದಕ್ಕಿದ್ದ ಹಾಗೆ ಪ್ರಿಯಾ ಹಾಗೂ ಅವಳ ಮಗಳು ದಿಢೀರನೆ ನಾಪತ್ತೆ ಆಗ್ತಾರೆ. ಈ ಒಂದು ಘಟನೆ ಅಚಾನಕ್ ಆಗಿ ನಡೆದ ಮೇಲೆನೆ ನಾವು ಈ ಒಂದು ವಿಡಿಯೋದ ಶುರುನಲ್ಲಿ ಹೇಳಿದಾಗೆ ಪೊಲೀಸ್ ಸ್ಟೇಷನ್ ಕತೆ ನಡೆಯೋದು. ಯಾವಾಗ ಪ್ರಿಯಾ ಹಾಗೂ ಅವಳ ಮಗಳು ಕಾಣಲಿಲ್ವೋ ಆಗ ಅವಳ ಸ್ನೇಹಿತೆ ಮತ್ತು ಸೋದರಿ ಇಬ್ರು ಕೂಡ ಸ್ಟೇಷನ್ಗೆ ಬಂದು ಇದ್ರ ಬಗ್ಗೆ ದೂರನ ಕೊಟ್ಟು ತಮಗೆ ಇದರ ಕುರಿತಾಗಿ ಒಬ್ಬ ವ್ಯಕ್ತಿ ಮೇಲೆ ಸಂದೇಹ ಇದೆ ಅಂತ ಪೊಲೀಸರಿಗೆ ತಿಳಿಸಿದ್ರು. ಈಗ ಆ ವ್ಯಕ್ತಿ ಯಾರಿರ್ಬಹುದು ಅನ್ನುವಂತ ಗುಮಾನಿ ನಿಮ್ಗೂ ಬಂದಿರಬಹುದು. ಇಲ್ಲಿ ನೀವು
ಈ ಪ್ರಿಯಾಳ ಪತಿ ಆದಂತ ಅಮಿತ್ನ ಮೇಲೆ ಅವರು ಸಂದೇಹ ಪಟ್ಟಿರಬಹುದು ಅಂತ ನೀವು ಭಾವಿಸಬಹುದು. ನಿಮ್ಮ ಅನಿಸಿಕೆ ನಿಜ. ಇಲ್ಲಿ ಪ್ರಿಯಾಳ ಸ್ನೇಹಿತೆ ಹಾಗೂ ಸೋದರಿ ಇವರಿಬ್ರು ಕೂಡ ಅನುಮಾನ ಪಟ್ಟಿದ್ದು ಪ್ರಿಯಾಳ ಪತಿಯಾದಂತ ಅಮಿತ್ನ ಮೇಲೇನೆ. ಹಾಗೆ ಅವರು ಅವನ ಮೇಲೆ ಸಂದೇಹ ಪಡೋದಕ್ಕೆ ಸೂಕ್ತ ಕಾರಣಗಳೇ ಇದ್ವು. ಅದೇನಪ್ಪಾ ಅಂದ್ರೆ ಅವರು ಹೊಸ ಮನೆಗೆ ಹೋದಂತ ಕೆಲವೇ ದಿನಗಳಲ್ಲಿಯೇ ಪ್ರಿಯಾ ಹಾಗೂ ಅವಳ ಮಗಳು ಕಾಣೆಯಾಗಿದ್ರು. ಅದು ಅಲ್ಲದೆ ಹೊಸ ಮನೆಗೆ ಅವರು ಶಿಫ್ಟ್ ಆದ ನಂತರ ಅಂದ್ರೆ ಮಾರ್ಚ್ 28ನೇ ತಾರೀಕು ರಾತ್ರಿ ಪ್ರಿಯಾಳಿಂದ ಅವಳ ಸ್ನೇಹಿತೆಗೆ ಒಂದು ಫೋನ್ ಕಾಲ್ ಕೂಡ ಬಂದಿತ್ತು. ಆ ಫೋನ್ ಕರೆಯಲ್ಲಿ ಪ್ರಿಯಾ ತನ್ನ ಸ್ನೇಹಿತೆಗೆ ತಿಳಿಸಿದಂತ ಒಂದಷ್ಟು ಸಂಗತಿಗಳು ತುಂಬಾ ಗಂಭೀರವಾಗಿದ್ದು, ಅಮಿತ್ ಯಾಕೋ ಈಗ ಮೊದಲಿನ ಹಾಗೆ ಕಾಣ್ತಿಲ್ಲ, ಅವನು ಈಗ ಮನೆಗೆ ಕುಳಿತುಕೊಂಡು ಬರ್ತಿದ್ದಾನೆ ಹಾಗೂ ಅವನ ನಡೆ ನೋಡಿ ವರ್ತನೆ ಮೇಲೆ ನನ್ಗೆ ಯಾಕೋ ಈಗ ಸಂದೇಹ ಮೂಡ್ತಾ ಇದೆ. ಅದು ಅಲ್ಲದೆ ಇತ್ತೀಚೆಗೆ ಕೆಲವು ದಿನಗಳಿಂದ ಅವನು ನನಗೆ ಇಷ್ಟ ಇಲ್ಲದಂತ ಕೆಲಸವೊಂದನ್ನ ಮಾಡೋದಕ್ಕೆ ಮತ್ತು ತುಂಬಾ ಬಲವಂತ ಮಾಡ್ತಿದ್ದಾನೆ ಅಂತ ಹೇಳಿದ್ಲು. ಯಾವಾಗ ಪ್ರಿಯಾ ಈ ರೀತಿ ತನ್ನ ಸ್ನೇಹಿತೆಗೆ ಫೋನ್ ಮಾಡಿ ಈ ಒಂದು ವಿಷಯವನ್ನು ತಿಳಿಸಲು ಆಗ್ಲೇ ಅವಳ ಸ್ನೇಹಿತೆ ಚಾಂಚಲ್ ಅಮಿತ್ಗೆ ತಕ್ಷಣ ಫೋನ್ ಮಾಡಿ ವಿಚಾರಿಸಿದಾಗ ಅದಕ್ಕೆ ಅವನು ಅವಳಿಗೆ ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೇ. ಯಾವ ವಿಷಯವಾಗಿ ನಾನು ಅವಳನ್ನ ಬಲವಂತ ಮಾಡಿಲ್ಲ ಹಾಗೂ ನಾನು ಆಫೀಸ್ ಕೆಲಸಕ್ಕೆ ಹೋದಾಗ ಅಲ್ಲಿರುವಂತ ನನ್ನ ಕೆಲ ಸಹೋದ್ಯೋಗಿಗಳು ಬಲವಂತದಿಂದ ನಾನು ಕುಡಿಯುವಂತೆ ಫೋರ್ಸ್ ಮಾಡಿದ್ರು. ಹೀಗಾಗಿ ನಾನು ಡ್ರಿಂಕ್ಸ್ ಅನ್ನ ಮಾಡಿ ಮನೆಗೆ ಬಂದೆ ಅಷ್ಟೇ. ಇನ್ಮೇಲೆ ಈ ತರ ಆಗೋದಿಲ್ಲ. ಇಂಥ ಘಟನೆಗಳು ಇನ್ಮೇಲೆ ನಡೆಯದ ಹಾಗೆ ನಾನು ಎಚ್ಚರಿಕೆ ವಹಿಸ್ತೀನಿ ಅಂತ ಆತ ಹೇಳಿದ್ದ. ಅವನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡಂತ ಪ್ರಿಯಾಳ ಸ್ನೇಹಿತೆ, ನೋಡು ಅಮಿತ್, ಈಗಾಗಲೇ ಅವಳು ಮೊದಲ ಮದುವೆಯಿಂದ ಸಾಕಷ್ಟು ಅನುಭವಿಸಿದ್ದಾಳೆ. ಮತ್ತೆ ಈಗ ನೀನು ಅದೇ ನೋವನ್ನ ಅವಳಿಗೆ ಕೊಡ್ಬೇಡ ಅನ್ನುವಂತ ಕಾಳಜಿಯನ್ನ ವ್ಯಕ್ತಪಡಿಸಿದ್ಲು. ಮಾರದಿನ ಪ್ರಿಯಾಳ ಜೊತೆ ಎಂದಿನಂತೆ ಫೋನ್ ಮೂಲಕ ಮಾತನಾಡೋದಕ್ಕೆ ಕರೆ ಮಾಡಿದಾಗ ಪ್ರಿಯಾಳ ಮೊಬೈಲ್ ಸ್ವಿಚ್ ಆಫ್ ಅಂತ ಬಂತು. ಇವಳ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಗಿದೆ ಅಂತ ಕೇಳೋದಕ್ಕೆ ಅವಳು ತಕ್ಷಣ ಅಮಿತ್ಗೆ ಫೋನ್ ಮಾಡಿ ಅವಳ ಮೊಬೈಲ್ಗೆ ಏನಾಗಿದೆ, ಯಾಕೆ ಸ್ವಿಚ್ ಆಫ್ ಆಗಿದೆ ಅಂತ ಕೇಳಿದ್ಲು. ಅದಕ್ಕೆ ಉತ್ತರವಾಗಿ ಈ ಅಮಿತ್, ಕಳೆದ ರಾತ್ರಿ ಯಾವುದೋ ಒಂದು ವಿಷಯಕ್ಕೆ ಮನೆಯಲ್ಲಿ ನನ್ಗೂ ಮತ್ತು ಅವ್ರ ಮಧ್ಯೆ ಸ್ವಲ್ಪ ಜಗಳ ಆಯ್ತು. ಆದ್ರಿಂದ ಬೇಸರ ಮಾಡ್ಕೊಂಡಂತ ಅವಳು ರಾತ್ರಿಯೇ ಮಗಳ ಜೊತೆ ಮನೆ ಬಿಟ್ಟು ಹೊರಟು ಹೋಗಿದ್ದಾಳೆ. ಅವಳು ಎಲ್ಲಿಗೆ ಹೋದ್ಲು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದ. ಹಾಗೂ ನಾನು ಕೂಡ ಬೆಳಗ್ಗೆಯಿಂದ ಅವಳ ಫೋನ್ಗೋಸ್ಕರನೇ ಕಾಯ್ತಿದ್ದೀನಿ ಅಂತ ಹೇಳಿದಂತ ಅಮಿತ್, ನಾನು ಆಕೆಗೆ ಸಾಕಷ್ಟು ಸಲ ಫೋನ್ ಮಾಡಿದೆ, ಆದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ತಿಳಿಸಿದ್ದ. ಈಗ ಈ ಪ್ರಿಯಾಳ ಸ್ನೇಹಿತೆ ಹಾಗೂ ಪ್ರಿಯಾಳ ಸೋದರಿ ಇಬ್ರು ಕೂಡ ನಾವು ಈ ಕೂಡಲೇ ಪ್ರಿಯಾಳ ಮನೆಗೆ ಹೋಗಿ ಅದೇನೋ ಅಂತ ವಿಚಾರಿಸಿ ಆಮೇಲೆ ಮುಂದಿನ ಪ್ರಯತ್ನ ಮಾಡೋಣ ಅಂತ ನಿರ್ಧಾರ ಮಾಡ್ತಾಳೆ. ಪ್ರಿಯಾಳ ಹೊಸ ಮನೆ ಇದ್ದದ್ದು ಅಮಿತ್ ನಗರ್ ಎಂಬ ಸಿಟಿಯಲ್ಲಿ. ಮೋತಿ ನಗರ್ನಿಂದ ಅಲ್ಲಿಗೆ ಹೋಗೋದಕ್ಕೆ ಕೇವಲ 7 ಕಿಲೋಮೀಟರ್ ಮಾತ್ರ ಅಂತರ ಇತ್ತು. ಆದ್ರೆ ಆವಾಗ ಭಯಂಕರವಾದಂತಹ ಲಾಕ್ಡೌನ್ ಏರ್ಪಟ್ಟಿದ್ರಿಂದ ತಕ್ಷಣಕ್ಕೆ ಅಲ್ಲಿಂದ ಪ್ರಿಯಾಳ ಮನೆಗೆ ಹೋಗೋದಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೂ ಕೂಡ ಹೇಗೋ ಮ್ಯಾನೇಜ್ ಮಾಡಿ ಪ್ರಿಯಾಳ ಮನೆಗೆ ಬಂದು ನೋಡದಂತವ್ರಿಗೆ ಪ್ರಿಯಾ ಅಲ್ಲಿ ಇರ್ಲಿಲ್ಲ. ಅಮಿತ್ ಮಾತ್ರ ಇದ್ದಾನೆ ಅನ್ನುವಂತ ಸಂಗತಿಯನ್ನು ತಿಳಿದುಕೊಂಡು ತದನಂತರ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ಒಂದು ದೂರನ್ನ ಕೊಡ್ತಾರೆ. ಆ ಒಂದು ದೂರಿನಲ್ಲಿ ಅವರು ತಮಗೆ ಆ ಅಮಿತ್ ಮೇಲೇನೆ ಸಂದೇಹ ಇದೆ ಅಂತ ತಿಳಿಸಿದ್ರು. ಈಗ ಈ ಒಂದು ಕೇಸನ್ನ ಕೈಗೆತ್ತಿಕೊಂಡಂತ ಸಿಬಿಸಿಐಡಿ ಅಧಿಕಾರಿಗಳು ತಕ್ಷಣ ಈ ಅಮಿತ್ನನ್ನ ಟ್ರ್ಯಾಕ್ ಮಾಡಿ ಅವನನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆಯ ಸಮಯದಲ್ಲಿ ಅವನು ಅವ್ರಿಗೆ ಏನು ಕೂಡ ಹೇಳಿದೆ. ಅಂದ್ರೆ ಅವತ್ತು ರಾತ್ರಿ ಯಾವುದೋ ವಿಷಯಕ್ಕೆ ನನಗೂ ಮತ್ತು ನನ್ನ ಹೆಂಡತಿಗೂ ಜೋರಾದ ಘರ್ಷಣೆ ನಡೀತು. ಮಾತಿನ ಮಧ್ಯೆ ಏಕಾಏಕಿ ತುಂಬಾ ಕೋಪ ಮಾಡ್ಕೊಂಡಂತ ಪ್ರಿಯಾ ಅಡುಗೆ ಮನೆಗೆ ಹೋಗಿ ಅಲ್ಲಿಂದ ಒಂದು ಚೂಪಾದ ಚಾಕುನ ತಗೊಂಡು ಸಿಟ್ಟಿಂದ ನನ್ನ ಮೇಲೆ ಹಲ್ಲೆ ಮಾಡಲು ಅಂತ ಹೇಳಿ ತನ್ನ ಕೈ ಮೇಲೆ ಆದಂತ ಗಾಯವನ್ನು ಕೂಡ ತೋರಿಸ್ತಾನೆ. ಅದನ್ನು ನೋಡಿದಂತ ಪೊಲೀಸರು ಆ ಕ್ಷಣಕ್ಕೆ ಅವನು ಹೇಳಿದ್ದು ನಿಜ ಇರಬಹುದು ಅಂತ ನಂಬ್ತಾರೆ. ಆದ್ರೆ ಅವರ ತನಿಖೆ ನಿಗೂಢವಾಗಿ ಮುಂದುವರಿಯುತ್ತೆ. ಅವ್ರಿಗೆ ಈ ಅಮಿತ್ ಹಾಗೂ ಪ್ರಿಯಾ ನಡುವೆ ಇದ್ದಂತ ಸಂಬಂಧ ಮತ್ತು ಅವರಿಬ್ಬರ ಕುರಿತಾಗಿ ಇನ್ನಷ್ಟು ವಿಷಯಗಳ ಮಾಹಿತಿ ಸಂಗ್ರಹಣೆ ಬೇಕಿತ್ತು. ಈ ಒಂದು ಪ್ರಯತ್ನದಲ್ಲಿ ಅವ್ರಿಗೆ ಪ್ರಿಯಾಳ ಸ್ನೇಹಿತೆಯಿಂದ ಒಂದಷ್ಟು ಮುಖ್ಯ ಸಂಗತಿಗಳು ತಿಳಿತಾ ಹೋದ್ವು. ಅದೇನು ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಇದೆಲ್ಲದರ ಬಗ್ಗೆ ಸ್ವತಃ ಪ್ರಿಯಾ ತನ್ನ ಸ್ನೇಹಿತೆಗೆ ಒಂದಷ್ಟು ಗಂಭೀರ ಸಂಗತಿಗಳನ್ನ ತಿಳಿಸಿದ್ಲು. ಒಂದಿನ ಪ್ರಿಯಾ ತನ್ನ ಗಂಡಾದಂತ ಅಮಿತ್ನ ಬ್ಯಾಗ್ ಅನ್ನ ಚೆಕ್ ಮಾಡಿದಾಗ ಅದರಲ್ಲಿ ಮುಸಲ್ಮಾನರ ಸಮುದಾಯಕ್ಕೆ ಸಂಬಂಧಪಟ್ಟಂತ ಪವಿತ್ರ ಗ್ರಂಥ ಆದಂತ ಕುರಾನ್ ಪುಸ್ತಕ ಇದ್ದದ್ದು ಅವಳ ಗಮನಕ್ಕೆ ಬಂದಿತ್ತು. ಈ ಒಂದು ಪುಸ್ತಕ ಯಾಕೆ ಇವನ ಬ್ಯಾಗ್ ಅಲ್ಲಿ ಇದೆ ಅಂತ ಅವಳಿಗೆ ಆ ಕ್ಷಣಕ್ಕೆ ಅರ್ಥ ಆಗ್ಲಿಲ್ಲ. ಅಲ್ಲಿಂದ ಅವಳು ಅವನ ಎಲ್ಲಾ ಚಲನವಲನಗಳನ್ನು ಕೂಡ ಅವನಿಗೆ ಗೊತ್ತಿಲ್ಲದ ಹಾಗೇನೆ ಗುಟ್ಟಾಗಿ ಫಾಲೋ ಮಾಡೋದಕ್ಕೆ ನಿರ್ಧಾರ ಮಾಡ್ತಾಳೆ. ಅವನು ಪ್ರತಿ ಶುಕ್ರವಾರ ಕೂಡ ಕಸ್ಟಮರ್ನ ಕಾಣುವಂತ ಸಲುವಾಗಿ ಹೋಗ್ತಾನೆ ಅಂತ ತಿಳಿಸಿ ಮನೆಯಿಂದ ಹೋಗಿ ಸಂಜೆ ಮೇಲೆ ವಾಪಸ್ ಬರ್ತಿದ್ದ. ಒಂದಿನ ಅವನು ಎಲ್ಲಿಗೆ ಹೋಗ್ತಾನೆ ಅಂತ ಅವನಿಗೆ ತಿಳಿದ ಹಾಗೆ ಫಾಲೋ ಮಾಡದಂತ ಪ್ರಿಯಾಗೆ ಅವನು ಮನೆಯಿಂದ ಹೊರಟು ಅಲ್ಲೊಂದ್ ಕಡೆ ಇದ್ದಂತ ಒಂದು ಮಸೀದಿ ಒಳಗೆ ಹೋಗಿ ಪ್ರಾರ್ಥನೆಯಲ್ಲಿ ತೊಡ್ಕೊಂಡಿದ್ದು ಪ್ರಿಯಾಗೆ ಕಾಣಿಸಿತ್ತು. ಇಷ್ಟೆಲ್ಲ ಮನೆಯಲ್ಲಿ ಒಂದ್ಸಲ ಅವನ ಲ್ಯಾಪ್ಟಾಪ್ ಅನ್ನ ಚೆಕ್ ಮಾಡುವಾಗ ಅದರಲ್ಲಿ ಯಾವುದೋ ಒಂದು ಲಾಗಿನ್ ಐಡಿಯಲ್ಲಿ ಅವನ ಫೋಟೋ ಮೇಲೆ ಶಾಮ್ಶಾದ್ ಅನ್ನುವಂತ ಹೆಸರು ಬರ್ದಿದ್ದನ್ನ ಪ್ರಿಯಾ ಬಹಳ ಹಿಂದೆನೆ ಗಮನಿಸಿದ್ಲು. ಈ ಎಲ್ಲ ವಿಷಯಗಳನ್ನು ಕೂಡ ಪ್ರಿಯಾ ತಾನು ಕಣ್ಮರೆಯಾಗುವಂತ ಮೊದಲೇ ಫೋನಿನ ಮೂಲಕ ತನ್ನ ಸ್ನೇಹಿತೆಯಾದಂತ ಚಾಂಚಲ್ಗೆ ಸ್ಪಷ್ಟವಾಗಿಯೇ ತಿಳಿಸಿದ್ಲು. ಈಗ ಇಷ್ಟೆಲ್ಲ ವಿಷಯಗಳನ್ನು ಕೂಡ ಈ ಪ್ರಿಯಾಳ ಸ್ನೇಹಿತೆಯಾದಂತ ಚಾಂಚಲ್ನಿಂದ ತಿಳಿದುಕೊಂಡಂತ ಅಧಿಕಾರಿಗಳು ಅಮಿತ್ ಕೆಲಸ ಮಾಡ್ತಾ ಇದ್ದಂತ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಅವನ ಪೂರ್ವಾಪರ ವಿಚಾರಿಸಿದಾಗ ಅವನ ನಿಜವಾದ ಹೆಸರು ಶಾಮ್ಶಾದ್ ಅನ್ನುವಂತ ಸಂಗತಿ ಅವ್ರಿಗೆ ಗೊತ್ತಾಗುತ್ತೆ. ಅಮಿತ್ ವಾಸ್ತವವಾಗಿ ಹಿಂದೂ ಆಗಿರಲಿಲ್ಲ. ಅವನೊಬ್ಬ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿಯಾಗಿದ್ದ. ಆದ್ರೂ ಕೂಡ ಅವನು ಯಾಕೆ ಈ ರೀತಿ ವೇಷವನ್ನು ಹಾಕೊಂಡು ಪ್ರಿಯಾ ಮತ್ತು ಇತರರನ್ನ ಯಾಮರ್ಸಿದ್ದ ಅಂತ ಅಧಿಕಾರಿಗಳು ಯೋಚನೆ ಮಾಡ್ತಾರೆ. ಅವನು ಕೊಟ್ಟ ಹೇಳಿಕೆ ಪ್ರಕಾರ ಮಾರ್ಚ್ 28ರ ರಾತ್ರಿ ಮನೆಯಲ್ಲಿ ದೊಡ್ಡ ಜಗಳ ನಡೆದು ಪ್ರಿಯಾ ಚಾಕುನಿಂದ ಅವನ ಮೇಲೆ ಹಲ್ಲೆ ನಡೆಸಿ ಮನೆ ಬಿಟ್ಟು ತನ್ನ ಮಗಳ ಸಹಿತ ಹೋಗಿಲ್ಲ ಅಂತ ಇತ್ತು. ಅವನ ಮನೆ ಸುತ್ತಮುತ್ತ ಇದ್ದಂತ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಚೆಕ್ ಮಾಡಿದಾಗ ಅವನು ಕೊಟ್ಟ ಹೇಳಿಕೆಯಂತೆ ಅವತ್ತು ಅವರು ಮನೆಯಿಂದ ಯಾರು ಕೂಡ ಹೊರಗಡೆ ಹೋದಂತ ಯಾವುದೇ ದೃಶ್ಯ ಸರಿಯಾಗಿರ್ಲಿಲ್ಲ. ಇದೆಲ್ಲದರಿಂದ ಅಧಿಕಾರಿಗಳು ಅನುಮಾನ ಈಗ ಅವನ ಮೇಲೇನೆ ಜಾಸ್ತಿ ಆಯ್ತು. ಅವನನ್ನ ಮತ್ತೆ ಬಂಧಿಸಿ ವಿಚಾರಣೆಗೆ ಗುರಿ ಮಾಡದಂತ ಅಧಿಕಾರಿಗಳು ಅವರದೇ ಶೈಲಿಯಲ್ಲಿ ತಮ್ಮ ತನಿಖೆಯನ್ನ ಮಾಡಿದಾಗ ಅವನು
ಅವ್ರ ಹತ್ರ ಒಂದಷ್ಟು ವಿಷಯಗಳನ್ನ ಕನ್ಫೆಸ್ ಮಾಡ್ಕೊಳ್ತಾನೆ. ಅವನು ಅವ್ರ ಮುಂದೆ ಹೇಳ್ಕೊಂಡಂತ ವಿಷಯಗಳು ಈ ರೀತಿ ಇದ್ವು. ವೀಕ್ಷಕರೇ, ಇವನ್ಗೆ ಈಗಾಗಲೇ ಒಂದು ಮದುವೆ ಕೂಡ ಆಗಿತ್ತು. ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂತ ಇವನು ತಾನು ಪ್ರಿಯಳನ್ನ ನೋಡಿದಂತ ಮೊದಲ ನೋಡ್ತಲೇ ಅವಳ ಕಡೆಗೆ ಆಕರ್ಷಿತನಾಗಿ ಅವಳನ್ನ ಮದುವೆಯಾಗಿ ಹೇಗಾದ್ರೂ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಅವಳನ್ನ ಮತಾಂತರಿಸಬೇಕು ಅನ್ನುವಂಥ ದುರುದ್ದೇಶವನ್ನ ಹೊಂದಿದ್ದ. ಆರಂಭದಲ್ಲಿ ತನ್ನ ಹೆಸರು ಹಾಗೂ ಧರ್ಮವನ್ನ ಮರೆಮಾಚಿ ಅವಳ ಮನಸ್ಸನ್ನ ಗೆಲ್ಲೋದಕ್ಕೆ ಟ್ರೈ ಮಾಡಿದ. ಅವನು ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದ. ಮದುವೆ ಆದ ನಂತರನೇ ಅವಳನ್ನ ತನ್ನ ಧರ್ಮಕ್ಕೆ ಸೆಳೆದುಕೊಳ್ಳೋದಕ್ಕೆ ಅವನು ಕಾತುರನಾಗಿದ್ದನಾದ್ರೂ ಈ ಒಂದು ಪ್ರಯತ್ನದಲ್ಲಿ ಎಲ್ಲಿ ಅವಳು ತನ್ನಿಂದ ದೂರ ಆಗ್ತಾಳೋ ಅನ್ನುವಂತ ಭಯದಲ್ಲಿ ಮುಂದಿನ 4 ವರ್ಷ ಅವಳ ಜೊತೆನೆ ಸಹಜವಾಗಿಯೇ ನಾಟಕ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಬಂದಿದ್ದ. ಆದ್ರೆ ಮನುಷ್ಯನ ಅಸಲಿತನವನ್ನ ಎಷ್ಟು ದಿನ ತಾನೇ ಮುಚ್ಚಿಡೋದಕ್ಕೆ ಸಾಧ್ಯ ಅಲ್ವಾ? ಕಾಲ ಕ್ರಮೇಣ ಅವಳಿಗೆ ಅವನ ಒಂದೊಂದೇ ಸತ್ಯಾಂಶಗಳು ಗೊತ್ತಾಗ್ತಾ ಹೋದ್ವು. ಅವನ ಹೆಸರು, ಐಡಿ ಪ್ರೂಫ್ ಹಾಗೂ ಅವನು ಮಸೀದಿಗೆ ಹೋಗ್ತಾ ಇದ್ದದ್ದು, ಇದೆಲ್ಲವನ್ನು ಕೂಡ ದಿನೇ ದಿನೇ ಪತ್ತೆ ಹಚ್ಚಿ ಕಂಡ್ಕೊಂಡಂತ ಪ್ರಿಯ ಇವನು ತನ್ನನ್ನ ಮೋಸ ಮಾಡಿ ಮದುವೆ ಆಗಿದ್ದಾನೆ ಅನ್ನುವಂತ ವಿಷಯಕ್ಕೆ ದಿನವೂ ಕೂಡ ಅವನ ಜೊತೆ ಜಗಳಾಡೋದಕ್ಕೆ ಶುರು ಮಾಡಿದ್ಲು. ಈ ಮಧ್ಯೆ ಅವನು ಅವಳನ್ನ ತನ್ನ ಧರ್ಮಕ್ಕೆ ಬರುವಂತೆ ಒತ್ತಾಯ ಮಾಡ್ತಿದ್ದ. ಆದ್ರೆ ಹಿಂದೂ ಧರ್ಮವನ್ನ ಬಿಟ್ಟು ಅನ್ಯ ಧರ್ಮಕ್ಕೆ ಹೋಗೋದಕ್ಕೆ ಇಷ್ಟಪಡದಂತ ಪ್ರಿಯ ಅವನ ಯಾವುದೇ ಒತ್ತಾಯಕ್ಕೆ ಮಣಿಲಿಲ್ಲ. ಒಂದು ದಿನ ಮದ್ಯ ಸೇವಿಸಿ ಮನೆಗೆ ಬಂದಂತ ಅವನು, ಹೌದು, ನಾನೊಬ್ಬ ಮುಸಲ್ಮಾನ್ ವ್ಯಕ್ತಿ, ನನ್ಗೆ ಈಗಾಗಲೇ ಒಂದು ಮದುವೆ ಕೂಡ ಆಗಿದೆ, ಈಗ ನೀನು ನಾನು ಹೇಳದಂತೆ ಕೇಳಬೇಕು, ಈ ಕೂಡಲೇ ನೀನು ನನ್ನ ಧರ್ಮಕ್ಕೆ ಮತಾಂತರ ಆಗುವಂತ ಬಲವಂತ ಮಾಡ್ತಾನೆ. ಇದೇ ಒಂದು ವಿಷಯಕ್ಕೆ ಅವತ್ತು ಅವರಿಬ್ಬರ ನಡುವೆ ಜೋರಾದ ಗಲಾಟೆ ನಡೆದು ಕೋಪ ಮಾಡ್ಕೊಂಡಂತ ಪ್ರಿಯ ಅಡುಗೆ ಮನೆಗೆ ಹೋಗಿ ಚಾಕುವನ್ನ ತಗೊಂಡು ಅವನ ಮೇಲೆ ಹಲ್ಲೆ ಮಾಡ್ತಾಳೆ. ಆದ್ರೆ ಇದರಿಂದ ಮತ್ತಷ್ಟು ಕೋಪಗೊಂಡಂತ ಶಂಷದ್ ಆ ಒಂದು ಚಾಕುವಿಂದಲೇ ಅವಳ ಮೇಲೆ ಜೋರಾಗಿ ಹಲ್ಲೆ ಮಾಡಿದ್ದ. ಅವನ ದಾಳಿಯಿಂದ ಕಂಗಾಲದಂತ ಪ್ರಿಯ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ಲು. ಆದ್ರೂ ಕೂಡ ಬಿಡದಂತ ಅವನು ಕುಡಿದ ಮತ್ತಲ್ಲಿ ಅಲ್ಲೇ ಅವಳನ್ನ ಕೊಂದು ಹಾಕ್ತಾನೆ. ನೋಡ್ತಾಳೆ ಪ್ರಿಯಾಳ ಪ್ರಾಣ ಹಾರ್ ಹೋಗಿತ್ತು. ಇಷ್ಟಕ್ಕೂ ಕೂಡ ಕಂಟ್ರೋಲ್ಗೆ ಬರದಂತ ಅವನು ಈ ಒಂದು ಘಟನೆಗೆ ಸಾಕ್ಷಿಯಾಗಿದ್ದಂತ ಅವಳ ಮಗಳನ್ನು ಕೂಡ ಕೊಲೆ ಮಾಡುವಂತ ಕಟುಕ ನಿರ್ಧಾರವನ್ನ ಮಾಡಿದ್ದ. ಈ ಒಂದು ಸಮಯದಲ್ಲಿ ಪ್ರಿಯಾಳ ಮಗಳು ಮೇಲ್ಗಡೆ ರೂಮಲ್ಲಿ ತನ್ನ ಪಾಡಿಗೆ ತಾನು ನಿದ್ರೆಯನ್ನ ಮಾಡ್ತಿದ್ಲು. ಅಲ್ಲಿಗೂ ಹೋದಂತ ಈತ ಸುಮ್ನೆ ಮಲಗಿದಂತ ಆ ಮಗು ಮೇಲೆ ಹಲ್ಲೆ ಮಾಡಿ ಆ ತಾಯಿಯನ್ನ ಮುಗಿಸ್ತಂತ ರೀತಿಯಲ್ಲಿ ಆ ಮಗುವನ್ನು ಕೂಡ ಹಾಸಿಗೆ ಮೇಲೆ ಉಸಿರುಗಟ್ಟಿಸಿ ಮುಗಿಸಾಕಿದ್ದ. ಈಗ ಆ ಎರಡು ದೇಹಗಳನ್ನ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತ ಮತ್ತೆ ಇನ್ನೊಂದ್ಸಲ ಡ್ರಿಂಕ್ಸ್ ಅನ್ನ ಮಾಡಿ ಯೋಚನೆ ಮಾಡ್ತಾ ಕೂತಿದ್ದ. ಈ ಕ್ರೈಮ್ ಪಿಕ್ಚರ್ಗಳನ್ನ ಮೇಲಿಂದ ಮೇಲೆ ನೋಡುವಂತ ಚಟ ಇದ್ದಂತ ಅವನಿಗೆ ಈ ಒಂದು ಸಮಯದಲ್ಲಿ ದೃಶ್ಯ ಸಿನಿಮಾದ ಕ್ಲೈಮ್ಯಾಕ್ಸ್ ನೆನಪಿಗೆ ಬರುತ್ತೆ. ಆ ಒಂದು ಸಿನಿಮಾದಲ್ಲಿ ಹೇಗೆ ಆ ಯುವಕನ ದೇಹವನ್ನ ಅನುಮಾನ ಬಾರದೇ ಇರ್ಲಿ ಅಂತ ಸಿನಿಮಾದ ನಾಯಕ ಪೊಲೀಸ್ ಸ್ಟೇಷನ್ ಅಲ್ಲೇ ಊತ್ ಹಾಕ್ತಾನೋ, ಅದೇ ರೀತಿ ಶಂಷದ್ ಮನೆಯ ಬೆಡ್ರೂಮ್ ನ ಒಳಗೆ 5-6 ಅಡಿಯಷ್ಟು ಹಳ್ಳವನ್ನ ತೋಡಿ ಆ ಶವಗಳನ್ನ ಅದ್ರೊಳಗೇನೆ ಎಸ್ತು ಕೇಜ್ಗಡಲ್ಲಿ ಉಪ್ಪನ್ನ ಸುರಿದು ಅದನ್ನ ಮುಚ್ಚಾಕಿ ಅದ್ರ ಮೇಲೆ ಮಂಚವನ್ನ ಜೋಡಿಸಿಡ್ತಾನೆ. ಹಾಗೂ ಪ್ರಿಯಳಿಗೆ ಸಂಬಂಧಪಟ್ಟಂತ ಅವಳ ಸೆಲ್ ಫೋನ್, ಪರ್ಸ್ ಈ ರೀತಿ ಇತ್ಯಾದಿ ವಸ್ತುಗಳನ್ನ ಅದರೊಳಗೆ ಹಾಕಿ ಸಂಪೂರ್ಣವಾಗಿ ಮುಚ್ಚಾಕ್ತಾನೆ. ಇದಿಷ್ಟು ವಿಷಯಗಳನ್ನು ಕೂಡ ಅವನು ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದ. ಅವನ ಹೇಳಿಕೆಯನ್ನ ಸಂಗ್ರಹಿಸಿ ಅವನನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಯಿತು. ಕಳೆದ ಕೋವಿಡ್ ಸಂದರ್ಭದಲ್ಲಿ ನಡೆದಂತ ಈ ಒಂದು ಪ್ರಕರಣ ಇನ್ನೂ ಕೂಡ ಕೋರ್ಟ್ನಲ್ಲಿ ವಾದ ವಿವಾದದ ಸ್ಥಿತಿಯಲ್ಲೇ ಇದೆ. ವೀಕ್ಷಕರೇ, ಇವನನ್ನೇ ನಂಬಿ ತನ್ನ ಹಾಗೂ ತನ್ನ ಮಗಳ ಬದುಕನ್ನ ಅವನ ಕೈ ಒಪ್ಪಿಸಿ ಪ್ರಿಯ ಅತಿ ದೊಡ್ಡ ತಪ್ಪನ್ನ ಮಾಡಿದ್ಲು. ಇದೇ ಕಾರಣಕ್ಕೆ ನಮ್ಮ ದೇಶದಲ್ಲಿ ಯಾವುದೇ ಅಪರಿಚಿತರನ್ನ ಕಣ್ಮುಚ್ಚಿ ನಂಬಾರದು. ಇಲ್ಲಿ ನಾವು ಗಮನಿಸಬೇಕಾದಂತ ಇನ್ನೊಂದು ಮುಖ್ಯ ವಿಷಯ ಏನು ಅಂದ್ರೆ, ಪ್ರಿಯ ಈಗಾಗಲೇ ರಾಜೀವ್ ಅನ್ನುವಂತ ಯುವಕರನ್ನ ಲವ್ ಮಾಡಿ ಮನೆಯವರ ವಿರೋಧವನ್ನು ಕೂಡ ಕಟ್ಕೊಂಡು ಅವನನ್ನ ಮದುವೆಯಾಗಿ ಮೋಸ ಹೋಗಿದ್ಲು. ಅವನಿಂದ ದೂರಾಗಿ ಹೊರಬಂದಂತ ಪ್ರಿಯ ಹಾಗೂ ಅವಳ ಮಗಳನ್ನ ಅವಳ ಪೋಷಕರು ಉದಾರ ಮನಸ್ಸಿಂದ ಕ್ಷಮಿಸಿ ಮನೆಯಲ್ಲಿ ಇಟ್ಕೊಂಡಿದ್ರೆ ಬಹುಶಃ ಇವತ್ತು ಪ್ರಿಯ ಹಾಗೂ ಅವಳ ಮಗಳು ಜೀವಂತವಾಗಿ ಇರ್ತಿದ್ರು. ಈ ಪ್ರಿಯ ತರಹದ ನತದೃಷ್ಟ ಹೆಣ್ಮಕ್ಳು ಇವತ್ಗೂ ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರಲ್ಲಿ ಎಷ್ಟೋ ಜನ ಇಂಥ ಕಾರಣಗಳಿಗೇನೆ ಹೆದರಿ ಬೇರೊಂದು ಮದುವೆ ಕೂಡ ಆಗದೆ ತಮ್ಮ ಮಕ್ಕಳ ಜವಾಬ್ದಾರಿಯನ್ನ ತಾವೇ ಒಬ್ಬಂಟಿಯಾಗಿ ಓದ್ಕೊಂಡಿದ್ದಾರೆ. ವೀಕ್ಷಕರೇ, ಈ ಇಡೀ ಘಟನೆಯಲ್ಲಿ ಪ್ರಿಯ ತರಹದ ದುರಾದೃಷ್ಟವಂತ ವ್ಯಕ್ತಿ ಬೇರೆ ಯಾರು ಕೂಡ ಇಲ್ಲ ಅಂತಾನೆ ಹೇಳ್ಬಹುದು. ಈಕೆಯ ದುರಂತ ಅಂತ್ಯ ಈಕೆಯ ಕಥೆಯನ್ನ ಕೇಳುವಂತ ಪ್ರತಿಯೊಬ್ಬರ ಹೃದಯವನ್ನ ಭಾರವಾಗಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಇಡೀ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ನಮಸ್ಕಾರ.